ಗುರು ಇವತ್ತಿನ ಮ್ಯಾಚು ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಎ ಮ್ಯಾಚ್ ಯಾವುದೇ ಒಂದು ಇಂಟರ್ನ್ಯಾಷನಲ್ ಪೀಕ್ ಮ್ಯಾಚ್ಗಿಂತ ಏನು ಕಡಿಮೆ ಇರಲ್ಲ ಅಂತ ಹೇಳೋದು. ಯಾಕೆ ಅಂತೇಳಿ ಆ ರೀತಿಯಾದಂಥ ಅಗ್ರೆಸಿವ್ ಸೆಲೆಬ್ರೇಷನ್ ಆಗಿರೋದು, ಅಗ್ರೆಸಿವ್ ಇಂಟೆಂಟಿಂದ ಬ್ಯಾಟಿಂಗ್ ಆಡೋದಾಗಿರೋದು, ಮತ್ತು ಸ್ಕೋರ್ ಕಾರ್ಡ್ ಪ್ರೆಷರ್ ಆಗಿರ್ಬೋದು, ಸೂಪರ್ ಓವರ್ ಆಗಿರೋದು ಎಲ್ಲ ಕೂಡ ನೋಡಾಯಿತು ಈ ಮ್ಯಾಚಲ್ಲಿ ಅಂತ ಹೇಳೋದು. ನಮ್ಮ ಇಂಡಿಯಾದವರು ಏನು ಸಖತ್ತಾಗಿ ಮಾಡ್ಬೋದಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ನಮ್ಮ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು. ಇಲ್ಲಿ ವೈಭವ್ ಸೂರ್ಯವಂಶಿ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಅವರು IPL ಕೂಡ ಸಖತ್ತಾಗಿ ಆಡಿದ್ರು, ಅದಕ್ಕೆ ಇಲ್ಲೂ ಕೂಡ ಚಾನ್ಸ್ ಸಿಗಿದೆ. ಫಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು ಇಬ್ರು ಕೂಡ, ವೈಭವ್ ಸೂರ್ಯವಂಶಿ ಹಾಗೂ ಇಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅವರು. ಈ ಮ್ಯಾಚ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ. 39 ರನ್ಗೆ ಒಂದು ವಿಕೆಟ್ನ ಕಳ್ಕೊಳ್ತಾರೆ. ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ, ಅಲ್ಲಿಂದ ಪ್ರಭ್ಸಿಮ್ರನ್ ಸಿಂಗ್ ಕೂಡ ಔಟ್ ಆಗ್ತಾರೆ, ಮತ್ತೆ ತಿಲಕ್ ವರ್ಮಾ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದು. ಋತುರಾಜ್ ಗಾಯಕ್ವಾಡ್ ಔಟ್ ಆಗಿದ್ದು ಸಖತ್ತಾದಂಥ ಬಾಲುಗುರು, ಯಾಕಂದ್ರೆ ಆ ರೀತಿಯಂತ ಬಾಲ್ನ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀಲಂಕಾ ಬೌಲರ್ಸ್ಗಳು ಅಂತ ಹೇಳ್ಬೋದು. ಋತುರಾಜ್ ಗಾಯಕ್ವಾಡ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಅದಂತೂ ಒಳ್ಳೆ ಫಾರ್ಮ್ ಇದ್ದಾರೆ ಅಂತ ನಿಮಗೂ ಗೊತ್ತು. ಯಾಕಂತೇಳಿ 50+ ಆವರೇಜ್ನ ಮೇಂಟೈನ್ ಮಾಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು. ಅದಾದ್ಮೇಲೆ ಬರ್ತಾರೆ ನಿಮಗೆ ಅನುಕೂಲ್ ರಾಯ್ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ, ಬೇಗನೆ ಔಟ್ ಆಗ್ತಾರೆ. ವಿಪ್ರಾಜ್ ನಿಗಮ್ ಹಾಗೂ ಶ್ರೇಯಾಸ್ ಶೆಟ್ಗೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು. ಇಲ್ಲಿ ವಿಪ್ರಾಜ್ ನಿಗಮ್ ಕೂಡ ಬೌಲರ್ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು, ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಮ್ಯಾಚ್ ಬ್ಯಾಟಿಂಗ್ ಆಡ್ಬಿಟ್ಟು ಮ್ಯಾಚ್ನ ಗೆಲ್ಸ್ಕೊಟ್ಟಿರುವಂಥ ವಿಪ್ರಾಜ್ ನಿಗಮ್ ಅವರು ಅಂತ ಹೇಳೋದು. ಮತ್ತು ಶ್ರೇಯಾಸ್ ಶೆಟ್ಗೆ ಅವರು ಪಂಜಾಬ್ ಕಿಂಗ್ಸ್ ಆಡಿದಂಥ ಕೇಪಬಿಲಿಟಿ ಏನು ಅಂತ ನೋಡಿದರೆ ಬೌಲಿಂಗ್ ಕೂಡ ಮಾಡ್ತಾರೆ ಶ್ರೇಯಾಸ್ ಶೆಟ್ಗೆ ಹಾಗೂ ವಿಪ್ರಾಜ್ ನಿಗಮ್ ಅಂತ ಹೇಳೋದು. ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇಂದ 265 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ ಶ್ರೀಲಂಕಾ ಟೀಮ್ಗೆ ಅಂತ ಹೇಳೋದು. ಸಖತ್ತಾಗಿ ಆಡ್ತಾ ಇರುವಂಥ ಶ್ರೀಲಂಕಾ ಟೀಮು. ಓಪನಿಂಗಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ಆಲ್ಮೋಸ್ಟ್ ಒಂದು 50+ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಸದೀರ ವೀರ ಸಮರ ವಿಕ್ರಮ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಒಂದು 90+ ಸ್ಕೋರ್ನ ಹೊಡೆದ್ಬಿಟ್ಟು ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಓವರ್ ಒಂದು ಸಖತ್ತಾಗಿ ಡಿಫೆಂಡ್ ಮಾಡ್ಕೋತಾರೆ ಇಲ್ಲಿ ಹರ್ಷದ್ ಖಾನ್ ಅವರು. 6-7 ರನ್ ಇರುತ್ತೆ ಅಷ್ಟೇ, ಅದನ್ನೇ ಸಖತ್ತಾಗಿ ಡಿಫೆಂಡ್ ಮಾಡ್ತಾರೆ ಹರ್ಷದ್ ಖಾನ್ ಅವರು. ಅದಕ್ಕೋಸ್ಕರ ಸೂಪರ್ ಓವರ್ ಗೆದ್ದಂಥ ಮ್ಯಾಚ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದವ್ರು ಏನಪ್ಪ ಮಿಸ್ಟೇಕ್ ಮಾಡ್ಕೊಂತಿದ್ದಾರೆ, ಸಖತ್ಗಳಾದಂಥ ಈಸಿ ಕ್ಯಾಚ್ಗಳನ್ನ ಬಿಟ್ಟರು, ಮತ್ತು ಲೆಗ್ ಸೈಡ್ ಮೇಲೆ ಜಾಸ್ತಿ ಬೌಲಿಂಗ್ ಮಾಡಬೇಕು ಡ್ರಿಫ್ಟ್ ಆದ ಕಾರಣದಿಂದ ಅಲ್ಲಿ ಬ್ಯಾಟರ್ಸ್ಗಳು ಸಖತ್ತಾಗಿ ಈಸಿಯಾಗಿ ಸ್ಕೋರ್ ಮಾಡಿದ್ರು ಅಂತ ಹೇಳ್ಬೋದು. ಮತ್ತು ಫೈನಲ್ ಓವರಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಕೂಡ ಹರ್ಷದ್ ಖಾನ್ ಅವರು. ಸೂಪರ್ ಓವರಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದ ಕಾರಣದಿಂದನೇ ನಾವು ಮ್ಯಾಚ್ನ ಸೋತ್ವಿ ಅಂತ ಹೇಳ್ಬೋದು. ಇದು ವೈಭವ್ ಸೂರ್ಯವಂಶಿ ಅವರಂತೂ ಅಗ್ರೆಸಿವ್ ಆಗಿ ಸಖತ್ತಾಗಿ ಡಾಮಿನೇಟ್ ಮಾಡೋಕ್ಕೆ ಹೋದ್ರು, ಅದು ಸೂಪರ್ ಓವರಲ್ಲಿ ಮಾಡೋಕ್ಕಾಗಲಿಲ್ಲ. ಆ ಬೌಲರ್ಸ್ ವಿಕೆಟ್ ತೆಗೆದುಬಿಟ್ಟು ಸಖತ್ತಾಗಿ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡಿದಕ್ಕೋಸ್ಕರನೇ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ರಿಯಾಕ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ, ಒಪ್ಕೊಳ್ಳೇಬೇಕು. ಯಾಕಂದರೆ ಆ ರೀತಿ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿನ ಕಟ್ಟಾಕಬೇಕು ಅಂತ ಹೇಳಿದ್ರೆ ನೀವು ಸಖತ್ತಾಗಿ ಬೌಲಿಂಗ್ ಮಾಡಲೇಬೇಕು. ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಕ್ರೆಡಿಟ್ ಅಂತ ಕೊಡಲೇಬೇಕು. ಆದರೆ ಆ ರೀತಿಯಾದಂಥ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡಿ ತಪ್ಪು ಅಂತಲೇ ಹೇಳ್ತೀನಿ. ಯಾಕಂದರೆ ವೈಭವ್ ಸೂರ್ಯವಂಶಿ ಇನ್ನೂ ಚಿಕ್ಕ ಹುಡುಗ ಅಂತಲೇ ಹೇಳ್ಬೋದು. ಚಿಕ್ಕ ಹುಡುಗ ಆದರೂ ಕೂಡ ಅವರೇ ಸುಮ್ಮನೆ ಆಗಲ್ಲ, ಸಖತ್ತಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡುವಂಥ ಪ್ಲೇಯರ್ ವೈಭವ್ ಸೂರ್ಯವಂಶಿ ಅವರು. ನೆಕ್ಸ್ಟ್ ಮ್ಯಾಚಿನ ಶ್ರೀಲಂಕಾ ಮೇಲೆ ವೈಭವ್ ಸೂರ್ಯವಂಶಿ ಅವರು ಮ್ಯಾಚ್ ಸಿಕ್ಕಿದ್ರೆ ಪಕ್ಕಾ ಸೆಂಚುರಿನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾದಂಥ ಪ್ಲೇಯರ್ ವೈಭವ್ ಸೂರ್ಯವಂಶಿ ಅವರು. ನಮ್ಮ ಇಂಡಿಯಾ ಎ ಅವರು ಸೌತ್ ಆಫ್ರಿಕಾದ ಮೇಲೆ ಕೂಡ ಸಖತ್ತಾಗಿ ಆಡಿದ್ರು ಲಾಸ್ಟ್ ಸೀರೀಸ್ ಎಲ್ಲ ಆಡಿದಾಗ. ಈ ಇಂಡಿಯಾ ಎ ಕೂಡ ಇದೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಶ್ರೀಲಂಕಾ ಅಗೇನ್ಸ್ಟ್ ಆದರೂ ಕೂಡ ಅಷ್ಟೇ, ಯಾರಾದರೂ ಅಷ್ಟೇ ಕೂಡ ನೆಕ್ಸ್ಟ್ ಟೈಮಿನ ಶ್ರೀಲಂಕಾ ನಮ್ಮ ಇಂಡಿಯಾ ಟೀಮ್ ಅಗೇನ್ಸ್ಟ್ ಆಡಿದ್ರೆ ಸಖತ್ತಾಗಿ ಡಾಮಿನೇಟ್ ಮಾಡಿ ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಎಷ್ಟೋ ಮ್ಯಾಚ್ಗಳು ಬೇಜಾನಿದೆ ಅಂತ ಹೇಳೋದು ನಮ್ಮ ಇಂಡಿಯಾ ಹೇಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ಟೀಮ್ಗೂ ಸೆಲೆಕ್ಟ್ ಆಗಿದ್ದಾರೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಂತ ಅನಿಸ್ತದೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಂಗ್ಲೀಷಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.